ಇತ್ತೀಚೆಗೆ ಶಿಕ್ಷಣ ಮಂತ್ರಿ ಒಂದು ಆರ್ಡರ್ ಅನ್ನು ಮಾಡಿದರು, ಒಂದು ಅಧಿಸೂಚನೆಯನ್ನು ಹೊರಡಿಸಿದರು. 22ನೇ ಇಸವಿಯಲ್ಲಿ ಬಿಜೆಪಿ ಸರ್ಕಾರದ ಅಧಿಸೂಚನೆಯನ್ನು ರದ್ದು ಮಾಡಿ ಹೊಸ ಅಧಿಸೂಚನೆಯ ಪ್ರಕಾರ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಹಾಕೊಳ್ಳಬಹುದು ಅನ್ನುವಂಥ ಅಧಿಸೂಚನೆಯನ್ನು ಹೊರಡಿಸಿದರು. ಅದರ ಜೊತೆಗೆ ಜನಿವಾರ, ಶಿವದಾರ, ರುದ್ರಾಕ್ಷಿ ಇದನ್ನು ಹಾಕೋಬಹುದು ಅಂತನ್ನುವಂಥದ್ದು ಹೇಳಿದ್ದಾರೆ. ನಾನು ಹೇಳೋದು, 40 ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರನೇ ಇಡೀ ದೇಶದಲ್ಲಿ ಒಂದು ನಿಯಮ, ಒಂದು ನೀತಿ, ಸಮಾನತೆ, ಏಕತೆ ಇರಬೇಕು, ವಿದ್ಯಾರ್ಥಿಗಳಲ್ಲಿ ಭೇದ ಭಾವ ಇರಬಾರ್ದು, ಶ್ರೀಮಂತರು, ಬಡವರು, ರೈತರು, ಕಾರ್ಮಿಕರು, ಅಸ್ಪೃಶ್ಯತೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಇದು ಯಾವುದೂ ಇರಬಾರ್ದು ಅಂತ ಹೇಳಿ ಯೂನಿಫಾರ್ಮ್, ಸಮವಸ್ತ್ರ ಅಂದರೆ ಸಮಾನತೆ, ಅಲ್ಲಿ ಯಾವುದೇ ರೀತಿಯ ವಿದ್ಯಾರ್ಥಿಗಳಲ್ಲಿ ಭೇದ ಇಲ್ಲದಂಥ ಇರಬಾರ್ದು ಅಂತನ್ನುವಂಥ ದೃಷ್ಟಿಕೋನದಿಂದ ಕಾಂಗ್ರೆಸ್ ಸರ್ಕಾರನೇ ಮಾಡಿತ್ತು. ಇವತ್ತು ಕಾಂಗ್ರೆಸ್ ಸರ್ಕಾರವೇ ಅದನ್ನು ಮುರಿದು ವಿಷ ತುಂಬುತ್ತಾ ಇದೆ. ಇವತ್ತು ಇವರು ಹೇಳೋದು ಹಿಜಾಬ್ ಹಾಕೋಬೋದು, ಹಿಜಾಬ್ ಹಾಕೊಂಡ ತಕ್ಷಣವೇ ಗೊತ್ತಾಗತ್ತೆ ಇವಳು ಮುಸ್ಲಿಂ ಅಂಥೇಳಿ. ಭೇದ ಅಲ್ಲೇ ಪ್ರಾರಂಭ ಆಗತ್ತೆ. ಸೊ ಜನಿವಾರ ಮತ್ತು ಶಿವದಾರ, ರುದ್ರಾಕ್ಷಿ ಹೊರಗಡೆ ಕಾಣೋದಿಲ್ಲ ಅದು. ಮತ್ತು ನೀವೇನು ಭಾಳ ದೊಡ್ಡ ಉಪಕಾರ ಮಾಡ್ತಾ ಇದ್ದೀರಿ, ಹಾಕೋಬಹುದು ಅಂತನ್ನೋದು ನೀವ್ಯಾರು ಹೇಳೋದ್ರಿ? ಸಾವಿರಾರು ವರ್ಷದಿಂದ ಧಾರ್ಮಿಕ ವಿಧಿ ವಿಧಾನ ಪ್ರಕಾರ ಶಾಸ್ತ್ರೋಕ್ತವಾಗಿ ನಡ್ಕೊಂಡು ಬಂದಂಥ ಆ ಶಿವದಾರ ಇರ್ಬೋದು, ಜನಿವಾರ ಇರ್ಬೋದು, ರುದ್ರಾಕ್ಷ ಇರ್ಬೋದು, ಏನು ಉಪಕಾರ ಅಲ್ಲ ನಿಮ್ಮದು. ಸೊ ಈ ಬೂಟಾಟಿಕೆ ಕಾಂಗ್ರೆಸ್ ಸರ್ಕಾರದ್ದು ಮುಸ್ಲಿಂ ಓಟಿಗೋಸ್ಕರನೇ. ದಾವಣಗೆರೆಯ ಮುಸ್ಲಿಮರ ಆಕ್ರೋಶ ಇಡೀ ರಾಜ್ಯದಲ್ಲಿ ಹರಡುತ್ತದು. ಇಡೀ ರಾಜ್ಯ ತುಂಬೆಲ್ಲ ಮುಸ್ಲಿಮರ ಆಕ್ರೋಶದ ಪರಿಣಾಮದಿಂದ ಇವತ್ತು ಅದನ್ನೇನಾದರೂ ತಣ್ಣಗೆ ಮಾಡೋಕ್ಕೋಸ್ಕರ, ಅದನ್ನು ಪ್ಲೀಸ್ ಮಾಡೋಕ್ಕೋಸ್ಕರ ಇವತ್ತು ಹಿಜಾಬನ ಒಂದು ತಂದು ಇವತ್ತು ಹಾಕಿದ್ದಾರೆ. ಓನ್ಲಿ ಮುಸ್ಲಿಮರಿಗೋಸ್ಕರ ವಿದ್ಯಾರ್ಥಿಗಳೆಲ್ಲ ಭೇದ ನಿರ್ಮಾಣ ಮಾಡ್ತಾ ಇದ್ದಾರೆ, ವಿಷ ತುಂಬ್ತಾ ಇದ್ದಾರೆ. ಇವತ್ತು ಈ ರೀತಿಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದ್ರಿ. ಕೋಮು ಗಲಭೆಗಳಾಗಬಹುದು. ನಾಳೆ ಜೂನ್ 1ನೇ ತಾರೀಕು ಕಾಲೇಜುಗಳ ಪ್ರಾರಂಭ ಆದಂಥ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ, ಶ್ರೀರಾಮ ಸೇನೆ ಸಂಘಟನೆಯಿಂದ ಎಲ್ಲ ಶಾಲಾ ಕಾಲೇಜುಗಳಿಗೆ ಕೇಸರಿ ಶಾಲನ್ನು ಹಂಚೋರ್ದೀವಿ ನಾವು. ನೀವು ಹಿಜಾಬ್ಗೆ ಅಲೌ ಮಾಡಿದರೆ ಕೇಸರಿ ಶಾಲವು ಕೂಡ ಅಲ್ಲಿ ಒಳಗಡೆ ಅಲೌ ಮಾಡಬೇಕಾಗತ್ತೆ. ಸೊ ಆ ದೃಷ್ಟಿ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ಹಂಚ್ತೀವಿ. ಈ ರೀತಿಯ ವಿದ್ಯಾರ್ಥಿನಿಯರಲ್ಲಿ ಭೇದ ನಿರ್ಮಾಣ ಮಾಡೋದು ಶೋಭೆ ತರುವಂಥದ್ದು ಅಲ್ಲ ಅಂತನ್ನುವಂಥದ್ದು ಹೇಳ್ತೀನಿ.